ವರ್ತತೆ ಉತ್ತಿಷ್ಠ ನರಕ. ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಲಿ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂಬೆ ಶರಣಂಬೆ ಶರಣಂಬೆ. ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಲಿ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂಬೆ ಶರಣಂಬೆ ಶರಣಂಬೆ. ಧರೆಗೆ ಬಂದಂತ ದೇವತೆ ತಾಯಿ ಶ್ರೀ ಆದಿಲಕ್ಷ್ಮೀ ದೇವಿ ಪ್ರತಿನಿತ್ಯ ನಿನ್ನ ಭಕ್ತಿಯಿಂದ ಪೂಜಿಸ್ತಿಲ್ವಾ? ನಮ್ಮಂತ ಬಡವರು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವೇ ನಮ್ಮ ತಾಯಿ? ಹುಟ್ಟುತ್ತಲೇ ತಂದೆ ತಾಯಿಗಳ ಕಳ್ಕೊಂಡು ಅನಾಥಳಾಗಿ ಬೆಳೆದೆ. ಆದ್ರೆ ಈ ಅನಾಥೇನ ನನ್ನ ಭಾವ ಕರೆತಂದು ಜೋಪಾನ ಮಾಡಿದ್ರು. ತಂದೆ ತಾಯಿಯಾಗಿ ನನಗೆ ಆರೈಕೆ ಮಾಡಿದ್ರು, ಪ್ರೀತಿ ವಾತ್ಸಲ್ಯವನ್ನು ನೀಡಿದ್ರು. ನನ್ನ ಭಾವ ಹಾಗೂ ನನ್ನ ಮಾವಂದಿರಿಗೆ ಯಾವುದೇ ಕಷ್ಟ ಕಾರ್ಪಣೆಗಳು ಬಾರದೆ ಇರುವಂತೆ ಕಾಪಾಡುವಂತ ನಿನ್ನ ಹತ್ರ ಭಕ್ತಿಯಿಂದ ಶರಗೊಡಿ ಪ್ರಾರ್ಥಿಸ್ತೀನಿ. ಗಂಗಮ್ಮ ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ ಮಾವ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಣ್ಣಂದ್ರಲ್ಲಿ ಕಾಣ್ತಾನೆ ಇಲ್ಲ. ಅದು ಅರ್ಜುನ್ ಮಾವ ಹಾವನೂರ ದ್ಯಾಮುನ್ ಜಾತ್ರೆಗೆ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಸ್ಪರ್ಧೆಗೆ ಹೋಗಿದ್ದಾರೆ. ಗುಡ್ಲಿಂಗ್ ಮಾವ ಆ ಜಯರಾಜ್ ಕಡೆಯವರು ಫ್ಯಾಕ್ಟ್ರಿ ಕಟ್ಟುವ ನೆಪದಲ್ಲಿ ತಮ್ಮ ಆಳುಗಳಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸಿದಾರಂತೆ. ಅದನ್ನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಭಾವ ಹೋಗಿದ್ದಾರೆ. ಸಮಯ ಆಯ್ತು ಮಾವ, ಇನ್ನೇನ್ ಬರಬಹುದು. ಇದು ಬಡವರ ಬದುಕುವ ಕಾಲವಲ್ಲಮ್ಮ, ಕಟುಕ ಶ್ರೀಮಂತರ ಕಾಲ. ಅದಕ್ಕಂತಲೇ ಗಾಂಧೀಜಿಯವರನ್ನು ಮಾತು ಹೇಳಿದ್ರು, ಬಡವ ಬದುಕಿದರೆ ಭಾರತವೇ ಬದುಕಿತು ಅಂತ. ಆದ್ರೆ ಈ ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು
ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದೇ ಒಂದು ದೊಡ್ಡ ಸವಾಲಾಗಿದೆ. ಅಷ್ಟೇ ಅಲ್ಲ, ಬಡವರ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ತುಂಬಿಕೊಂಡಿದ್ದಾರಮ್ಮ ಈ ನಿನ್ನ ಹಾಳು ಸಮಾಜದಲ್ಲಿ. ಹೋಗ್ಲಿ ಬಿಡಿ ಮಾವ, ಇವತ್ತು ನಿಮ್ಮ ಬಿಕಾಂ ಪರೀಕ್ಷಾ ಫೈನಲ್ ರಿಸಲ್ಟ್ ಇತ್ತಲ್ಲ, ಏನಾಯ್ತು? ನಿಮ್ಮೆಲ್ಲರ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನೆ. ಸಂತೋಷವಾಯ್ತು ಮಾವ. ಆ ದೇವರು ಯಾವಾಗಲೂ ನಿಮ್ಮನ್ನ ಹೀಗೆ ಚೆನ್ನಾಗಿಟ್ಟಿರ್ಲಿ. ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತುಕೊಂಡಿರುವನು ಆ ನಿನ್ನ ದೇವರು. ಆ ನಿನ್ನ ದೇವರು ನಮ್ಮಂತ ಬಡವರನ್ನ ಕಾಯ್ತು ತಂದ್ರ ಆ ದೇವರ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಮಾನವ ನಿರ್ಮಿತ ಕ್ಯಾಮ್ರಾಗಳನ್ನ ಹಾಕಿಡ್ತಾ ಇದ್ರು. ಆ ದೇವರ ಹಣೆಯ ಮೇಲಿರೋ ಕಿರೀಟಗಳನ್ನ ಕಾಯಕ, ಬಂಗಾರದ ಆಭರಣಗಳನ್ನು ಕಾಯಕ ಪೊಲೀಸ್ ಬಂದೋಬಸ್ತ್ ಹಾಕಿಡ್ತಾ ಇದ್ರು. ಅಷ್ಟೇ ಯಾಕಮ್ಮ, ಭಕ್ತರು ಹಾಕಿದ ಕಾಣಿಕೆಯ ಹುಂಡಿಗೆ ಕೀಲಿ ಯಾಕೆ ಹಾಕ್ತಾ ಇದ್ರು? ತನ್ನನ್ನು ತಾನೇ ಕಾಪಾಡಿಕೊಳ್ಳಕ್ಕಾಗದೇ ಇರೋ ಆ ನಿನ್ನ ದೇವರು ನಮ್ಮಂತ ಬಡವರನ್ನ ಏನಬೇಕಾಯ್ತ? ಯಾವಾಗ ಬಂದಪ್ಪ ಬೆಂಗಳೂರಿಂದ? ಬಂದ ತಕ್ಷಣ ದೇವ್ರನ್ನ ಬೈತಾ ಇದೆಯಲ್ಲೋ? ದೇವ್ರ ಏನಪ್ಪ ನಿನ್ ತಪ್ಪು ಮಾಡ್ದ? ಏನಿಲ್ಲ ಭಾವ, ಇವತ್ತು ಶಂಕರ್ ಮಾವನ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತು. ಹೌದಾ? ಮಾವ ನೋಡಿದ್ರೆ ಜಿಲ್ಲೆಗೆನೆ ಫಸ್ಟ್ ರ್ಯಾಂಕ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ. ಅದಕ್ಕೆ ನಾನೇನಂದೆ, ಆ ದೇವರು ನಿಮ್ಮನ್ನ ಯಾವಾಗ್ಲೂ ಹೀಗೆ ಚೆನ್ನಾಗಿಟ್ಟಿರ್ಲಿ ಮಾವ ಅಂತಂದೆ. ಅದಕ್ಕೆ ಮಾವ. ಅಲ್ಲಪ್ಪ, ಬಡತನದಲ್ಲಿ ಒದ್ದಾಡ್ತಿರೋ ನಮಗೆ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದೆಯಂತ ಅಂದಮೇಲೆ ದೇವ್ರನ್ನ ಬೈತಾ ಇದೆಯಲ್ಲೋ? ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲಂತ ಬಲ್ಲವರು ಹೇಳಿದ್ದಾರೆ. ಅದಕ್ಕಿಂತ ಮಿಗಿಲಾದ ಆಶೀರ್ವಾದ ಮಾಡೋಣ ಈ ನಿನ್ನ ತಮ್ಮನಿಗೆ. ಆಶೀರ್ವಾದ ನಿನ್ಗೆ ಯಾವತ್ತೂ ಇರಲಪ್ಪ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನೋಡಿ ಬಾಬಾ, ನೀವು ಕಷ್ಟಪಟ್ಟು ಓದಿದ ಅನುಗುಣವಾಗಿ ನಿಮ್ಗೊಂದು ಒಳ್ಳೆಯ ನೌಕರಿ ಅಂತ ಸಿಕ್ಬಿಟ್ರೆ ಈ ನಮ್ಮ ಜೀವನ ಸಾರ್ಥಕವಾದಂತಾಗತ್ತೆ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಲಂಚ ಲಂಚ ಅನ್ನ ಲುಚ್ಚ ರಾಜಕಾರಣಿಗಳು ತುಂಬಿಕೊಂಡಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ, ನಾವಿಲ್ಲೇನೋ? ಬೇಕಾದ್ರೆ ನಿನ್ನ ಅರ್ಜುನ ಇದ್ದಾನೆ ನೋಡು. ನಮ್ಮ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರು ಹೊಲದಲ್ಲಿ ಕೂಲಿನಾದ್ರೂ ಯಾರು ಮಾಡಿ ನಿನ್ನ ನೌಕರಿ ಹಚ್ಚೋ ಜವಾಬ್ದಾರಿ ನಮ್ದಪ್ಪ. ಅಣ್ಣ, ಆಡು ಹಸಿದಿನದ್ರಕ್ಕೆ ಹಿಡಿ ಕಾಳು ಹಾಕಿ ಅದರ ಹಸುವು ನೀಗಿಸಬಲ್ಲ ಈ ಬಡವ. ಅದೇ ಆಣಿ ಬಂದು ಹಸಿದು ನಿಂತರೆ ಅದ್ರ ಹಸುವು ನೀಗಿಸಬಲ್ಲೇನೆ ಈ ಬಡವ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೋಗ್ಲಿ ಬಿಡಣ್ಣ. ಆ ಜಹೀರ ಸಾವುಕಾರ ನಮ್ಮ ತೋಟಕ್ಕೆ ಬೇಲಿ ಹಾಕಿದ್ನಂತಲ್ಲ, ಏನಾಯ್ತನ? ಹೌದಪ್ಪ, ಆ ಜೈರಾಜ್ ಸಾವುಕಾರ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ. ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ 3 ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ. ಆ ಆಸ್ತಿಯನ್ನು ಬಿಟ್ಟು ಕೊಡು ಅಂದ. ನಾನು ಬಿಟ್ಟು ಕೊಡೋದಿಲ್ಲ ಅಂದೆ. ಅಷ್ಟಕ್ಕೆ ಆ ಬಂಡ ಬಡ್ಡಿ ಮಗ ಅವರ ಆಳುಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸೋದಕ್ಕೆ ಮುಂದಾಗಿದ್ದಾರೆ. ಆ ಬೇಲಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡೆಯಿಂದ ನಮ್ಮ ಹೊಲದಲ್ಲಿರುವ ಮಂಡಿ ಮಕ್ಕಳ ಗಿಡಕ್ಕೆ ನನ್ನನ್ನು ಕಟ್ಟಿ ಮೈಯೆಲ್ಲ ಬಾಸುಂಡೆ ಬರುವಾಗ ಬಡ್ದು. ಧನಿಕರ ದಬ್ಬಾಳಿಕೆಗೆ ನಾವು ಹೆದರಬಾರದನ್ನ. ಧನಿಕರ ದಬ್ಬಾಳಿಕೆಗೆ ಎದುರು ನಿಂತು ಉತ್ತರ ಕೊಟ್ಟಾಗಲೇ ನಮ್ಮಂತ ಬಡವರು ಈ ಸಮಾಜದಲ್ಲಿ ಬದುಕೋಕ್ ಸಾಧ್ಯ. ಶಂಕರ, ನೀನು ಹೇಳುವುದೇನೋ ನಿಜ, ಆದ್ರೆ ಅವರು ಶ್ರೀಮಂತರು, ನಾವು ಬಡವರು. ನೋಡಪ್ಪ, ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿರಲಿ. ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಜುನಿಗೆ ಗೊತ್ತಾಗಬಾರ್ದು. ಯಾಕಂದ್ರೆ ಅವನು ಮೊದಲೇ ಮುಂಗೋಪಿ. ಅದು ನೋಡಿ ಭಾವ, ನೆನ್ಸಷ್ಟರಲ್ಲಿ ಅರ್ಜುನ್ ಮಾವ ಇತ್ತ ಕಡೆನೇ ಬರ್ತಾ ಇದ್ದ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಮಾಡಲಯ್ಯ ಕಡುಬಡವ ನಾನು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಎನ್ನ ಶಿರವೇ ನಿನ್ನ ದೇಗುಲದ ಹೊನ್ನ ಕಳಸ ಕಾಣ ಕೂಡಲ ಸಂಗಮ. ಅಲ್ಲ, ಈ ವಚನವನ್ನ 1000 ಸಲ ಹೇಳಿ ನನಗೆ ಬುದ್ಧಿ ಹೇಳ್ತಾ ಇದ್ರಿ ನೀವು. ಬಡವರು ಹೆಂಗ ಬದುಕಬೇಕು ಅಂದ್ರ, ಬಡವರು ಬದುಕುವುದನ್ನು ನೋಡಿ ಶ್ರೀಮಂತರು ಉರ್ಕೊಂಡು ಸಾಯಬೇಕು, ಹಂಗ ಬದುಕಬೇಕು ಅಂತ ಹೇಳ್ದವ. ಆದ್ರೆ ಇವತ್ ನೀನೇ ಕಣ್ಣೀರ್ ಹಾಕ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಏನಿಲ್ಲಪ್ಪ, ಈ ಕಣ್ಣೀರು ಸಂತೋಷದ ಕಣ್ಣೀರು. ಯಾಕಂದ್ರೆ ನಿನ್ ತಮ್ಮ ಶಂಕರ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬಂದ. ಹೌದೇನೋ ಶಂಕರ? ಹೌದೇನಾ? ಆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ್ಗೆ ಏನ್ ಆಶೀರ್ವಾದ ಮಾಡಿದ್ನು, ಅದೇ ರೀತಿ ಆಶೀರ್ವಾದ ಮಾಡೋಣ. ಹೇಳಿ ಶಂಕರ, ಬಡತನದ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಬಿಕಾಂ ಪದವೀಧರನಾದ ನೀನು ನಮ್ಮ ಮನೆಗೆ ಅಷ್ಟೇ ಅಲ್ಲ, ನಮ್ಮ ಊರಿಗೆ ಕೀರ್ತಿ ತಂದೆ ಕಣ ನೀನು. ಅವ, ನೀವು ಹಾವು ನೋಡ್ದೆ ಅಮ್ಮನ ಜೊತೆಗೆ ಚಕ್ಕಡಿ ಸ್ಪರ್ಧೆಗೆ ಅಂತ ಹೋಗಿದ್ರಲ್ಲ, ಕಡೆಗೆ ಎತ್ಕೊಂಡ್ ಬಂದ್ಬಿಟ್ರಾ? ಗಂಗಾ,
ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯವನ್ನು ತಂದುಕೊಟ್ಟ. ಕಾರಣ ಪಾಂಡವರು ಸತ್ಯವಂತರು, ಭೂಮಿ ಮೇಲೆ ಬದುಕಿದರೆ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಕಾಪಾಡ್ತಾರೆ ಅನ್ನೋ ಭರವಸೆ ಆ ಶ್ರೀಕೃಷ್ಣನಿಗೆ. ನಮ್ಮೂರ ಗ್ರಾಮದೇವರ ಆಶೀರ್ವಾದ ನನ್ನ ಮೇಲಿರೋರಿಗೂ ಇದೊಂದು ಚಕ್ಕಡಿ ಸ್ಪರ್ಧೆ ಅಲ್ಲ, 1000 ಚಕ್ಕಡಿ ಸ್ಪರ್ಧೆ ಬಂದರೂ ಸೋಲೆನ್ನುವುದು ಬರದಿಲ್ಲ ನಿನ್ನ ಮಾವನ ಹಣೆಯಲ್ಲಿ. ಅಲ್ಲ, ಸೋಲಿನ ಚಕ್ರವ್ಯೂಹನ್ನ ಬೇಯಿಸಿ ವಿಜಯ ಮಾಲಿ ಧರಿಸಿ ಬಂದ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡೋಣ. ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇಲ್ಲಪ್ಪ. ನೋಡು ಅರ್ಜುನ, ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡು ದುಷ್ಟರಿಗೆ ಸಿಂಹ ಸ್ವಪ್ನನಾಗು. ದುಷ್ಟ ಬ್ರಿಟಿಷರನ್ನು ಮಧ್ಯರಾತ್ರಿಯಲ್ಲಿ ಒದ್ದು ಓಡಿಸಿದ ಆ ಸಂಗೊಳ್ಳಿ ರಾಯಣ್ಣನ ಆಯ್ತಣ್ಣ. ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನೆಲದಲ್ಲಿ ಪವಿತ್ರ ಸನಾತನ ಧರ್ಮವಾದ ರಾಮಾಯಣವನ್ನ ರಚಿಸಿ ಈ ಹಿಂದೂ ಧರ್ಮದ ಸನಾತನ ಧರ್ಮಕ್ಕೆ ಪವಿತ್ರತೆಯನ್ನು ಮೆರೆದ ಮಹರ್ಷಿ ವಾಲ್ಮೀಕಿ ಜನಿಸಿದ ಭವ್ಯ ನಾಡಿನಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಕಾಪಾಡ್ತೀನಿ ಭವ್ಯ ಭಾರತದ ಹೆಮ್ಮೆಯ ಮಗನಾಗಿ. ಅಬ್ಬ, ಈಗ ನಮ್ಮ ಮನೆತನ ಹೇಗ್ ಕಾಣ್ತಾ ಇದೆ ಅಂದ್ರೆ ಹುಣ್ಣಿಮೆಯಲ್ಲಿ ಚಂದ್ರನ ಬೆಳದಿಂಗಳು ಹೇಗೋ ಹಾಗೆ ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತಾಯ್ತು ಈ ನಮ್ಮ ಜೀವನ. ಬನ್ನಿ, ಹಾಗಾದ್ರೆ ಎಲ್ಲರೂ ಸೇರಿ ಹಾಡಾಡೋಣ. ನಮ್ಮ ಮನೆಯಲ್ಲಿ ಬಿರಲು ಚಿತ್ರವೇ ಒಳಗೆ ಪ್ರೀತಿ ಕರಗಲು ಸಾಗುವೆ. ನಮ್ಮ ಮನೆಯಲ್ಲಿ ಬಿರಲು ಚಿತ್ರವೇ ಒಳಗೆ ಪ್ರೀತಿ ಕರಗಲು ಸಾಗುವೆ. ನಮ್ಮ ಮನೆಯಲ್ಲಿ ಚಿತ್ರವೇ ಒಳಗೆ ಪ್ರೀತಿ ಕರಗಲು ಸಾಗುವೆ. ಪ್ರೀತಿಯ ಪರಮಾನ ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ಚಿತ್ರವೇ ಒಳಗೆ ಪ್ರೀತಿ ಕರಗಲು ಸಾಗುವೆ. ಕಲ್ಮಿನ ತಾರನು ತಾಯಿಯಾದರು ನೋಡಿ ಹಾರ ತಿರುತಿರ ಹಕ್ಕಿಗಳೇ ಪ್ರೀತಿಯ ಭಾಷೆ ಕಲ್ಮಿನ ತಾರನು ತಾಯಿಯಾದರು ನೋಡಿ. ಈ ಕಲ್ಲಲೆ ಕೊಡಲಾದರು ಕಲ್ಲಿನ ಹಣ್ಣಿಯಲ್ಲೇ ಹುಡುಗನ ಹೂಮಲೆ. ನಮ್ಮ ಮನೆಯಲ್ಲಿ ದಿನವೂ ಚಿತ್ರವೇ ಒಳಗೆ ಪ್ರೀತಿ ಕರಗಲು ಸಾಗುವೆ. ನಮ್ಮ ಮನೆಯಲ್ಲಿ ದಿನವೂ ಚಿತ್ರವೇ ಒಳಗೆ ಪ್ರೀತಿ ಕರಗಲು ಸಾಗುವೆ. ಹರಳಿದರೆ ಭೂಮಿಗೆ 1000 ವರ್ಷವೇ. ನಮ್ಮ ಬಂದ ಅನಬಂದ ಸ್ವರ್ಗವನ ಹಾಕಿದೆ ಇಡೀ ಮಗು ಹರಳಿದರೆ ಭೂಮಿಗೆ 1000 ವರ್ಷವೇ. ಈ ಕಲ್ಲಲೆ ಕೊಡೆಯಾಗಲು ಕಲ್ಲಿನ ಹಣ್ಣಿಯಲ್ಲೇ ಹುಡುಗದ ಹೂಮಳೆ.
ನಮ್ಮ ಮನೆಯಲ್ಲಿ ದಿನವೂ ಬೆಳಗು ತುಂಬಿರಲಿ ಬೆಳಗುಗಳದೆ ಪ್ರೀತಿ ಕರಗಲು ಸಾಗಲಿ ಲಾ 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 ಲಾ. ಗಂಗಾ, ಬೇಗ ಅಡಿಗೆ ಮಾಡಿ, ಊಟ ಮಾಡಿ ನಾನು ಹೊಲಕ್ಕೆ ಹೋಗ್ಬೇಕು. ಆಯ್ತು ಮಾವ. ಅರ್ಜುನ, ನೀನು ಹೊಲಕ್ಕೆ ಹೋಗೋದು ಬೇಡಪ್ಪ. ಯಾಕಂದ್ರೆ ಹೊಲದಲ್ಲಿ ಇರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದೆ. ಏನ್ ಹೇಳ್ತಾ ಇದ್ದೀನಿ? ಕೈ ಕೆಸರಾದರೆ ಬಾಯಿ ಮೊಸರು, ದುಡಿತವೆ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಪಾದಿಸುವ ನೀನು ಇವತ್ತು ಹೊಲಕ್ಕೆ ಹೋಗ್ಬೇಕಂತಿದ್ಯಲ್ಲ, ಏನಾಗಿದೆ ನಿನಗೆ? ಅದೇ ಹೇಳಿದ್ನಲ್ಲಪ್ಪ, ಆ ಹೊಲದಲ್ಲಿ ಎಲ್ಲ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ ಅಂತ. 20 ವರ್ಷಗಳಿಂದ ಯಾವತ್ತೂ ನನ್ನ ಮುಖನ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳಿಲ್ಲ. ಬದಲಾಗಿ ನಿನ್ನ ಮುಖವನ್ನು ನೋಡಿ ನನ್ನ ಮುಖದಲ್ಲಿರುವ ಸಂತೋಷವನ್ನು ತಿಳಿದುಕೊಂಡ ನಾನು. ನಿನ್ನ ಮುಖ ನೋಡ್ತಾ ಇದ್ರೆ ನಿನ್ ಮನಸ್ಸಿನಲ್ಲಿ ಏನನ್ನೋ ಅಡಕವಾಗಿದೆ. ಹೇಳಿಲ್ಲ ಅಣ್ಣನಿಗೇನಾಯ್ತು? ನೀನಾದ್ರೂ ಹೇಳು ಶಂಕರ್. ಅಣ್ಣ, ಅದು ನೀನೇ ಹೇಳ್ಬಿಡಣ. ನೋಡಪ್ಪ ಅರ್ಜುನ, ನಾನೇ ಹೇಳ್ತೇನೆ. ಅದು ಏನಿಲ್ಲ, ನಮ್ಮೂರಲ್ಲಿ ಜೈರಾಜ್ ಸಾವ್ಕಾರ ಇದ್ದಾನಲ್ಲ, ಏನ್ ಮಾಡಿದ? ಅವನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ. ಅವನ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ 3 ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ. ಆ ಆಸ್ತಿಯನ್ನು ಬಿಟ್ಟು ಕೊಡು ಅಂದ. ನಾನು ಬಿಟ್ಟು ಕೊಡೋದಿಲ್ಲ ಅಂದೆ. ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸೋದಕ್ಕೆ ಮುಂದಾಗಿದ್ದಪ್ಪ. ಬೇಲಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡೆಯಿಂದ ನನ್ನ ಮೈ ಎಲ್ಲ ಬಾಸುಂದೇ ಬರೋ ಹಾಗೆ ಬಡಿದು ಬಿಟ್ಟು. ಆ ಬಂಡ ಬಡ್ಡಿ ಮಗಗೆ ಹೇಳ್ಬೇಕಿತ್ತ, ಅವನಕ್ಕೋಸ್ಕರ ಹೆತ್ತ ತಾಯಿ ಅಂತಿರುವ ಬಹುತಾಯಿ ಮಾರ್ಕೊಳಕ್ ನಾವೇ ನಿನ್ನಂಗ ನಾಲಾಯಕರ ಅಲ್ಲ. ನಿನ್ನ ಕೈಯಿಂದ ಆಗಿಲ್ಲಲ್ಲ, ಈಗ ನಾಟ್ ನಾನು ಹೋಗಿ ಹೇಳಿ ಬರ್ತೇನೆ. ನಾನು ಶಂಕರ ತಿಳಿಸಿ ಹೇಳ್ತೀನಿ, ತಿಳ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀನೇ ಹೋಗುವಂತೆ. ಹೌದಣ್ಣ, ಅಣ್ಣ ನಾನು ತಿಳಿಸಿ ಹೇಳಿ ಬರ್ತೀವಿ. ತಿಳ್ಕೊಂಡ್ರೆ ಸರಿ, ತಿಳ್ಕೊಳ್ಳಿಲ್ಲ ಅಂದ್ರ ಕತ್ತಗೆ ಲತ್ತೆ ಪೆಟ್ಟಂದಾಗಿ ನಿಂದಾರಿಗೆನೆ ತರುವಂತೆ. ಬಾ ಹೋಗೋಣ.